ಯಾಕೆ ಕಡೆ ಹಂತದಲ್ಲಿ ನೀವು ಸ್ವಾರ್ಥಿಗಳಾಗ್ಬಿಟ್ರಲ್ಲ 30 ಓಟ್ ತಗೊಂಡ್ಬಿಟ್ಟು ಬಿಜೆಪಿ ಯಾಕೆ JDSಗೆ ಹಾಕಿದ್ರು ಒಂದೇ ಹಾಕದೇ ಇದ್ರು ಒಂದೇ ಅಂತ ಏನಾದ್ರು ಲೆಕ್ಕಾಚಾರಕ್ಕೆ ಬಂದ್ಬಿಟ್ರಾ ಹೆಂಗೆ GT ದೇವೇಗೌಡರು ಓಟ್ ಮೇಲೆ ಏನು ಡೌಟಾ ನಿಮಗೆ ಅವರು ಅಡ್ಡ ಮತದಾನ ಮಾಡಿರ್ತಾರೆ ಅಂತ ಹೇಗೆ ನಿಮಗೆ ಒಟ್ಟಾರೆ ಹೇಳಬೇಕು ಅಂದರೆ BJP ಮತ್ತು JDSನ ಒಟ್ಟು ರಾಜಕಾರಣ ಹೇಗೆ ನಡಿಬೇಕು ಹೇಗೆ ಮಾತುಕತೆ ಆಗಬೇಕು ಹೇಗೆ ಡಿಕ್ಲೇರ್ ಮಾಡಬೇಕು ಅದು ಕಾಂಗ್ರೆಸ್ನವ್ರ ಇಚ್ಛೆ ಥರ ನಡೆಯಲ್ಲ ಅವ್ರ ಅನಿಸಿಕೆ ಥರ ಅವ್ರ ಅಭಿಪ್ರಾಯ ಥರ ಅವ್ರ ಒಲಿವಿನ ಥರ ಅದನ್ನ ಅದನ್ನ ಹೇಳೋ ಥರ ಅವಶ್ಯಕತೆ ಏನಿಲ್ಲ. ಇನ್ನು ಎರಡನೇದು ನಮ್ಮ ರಾಜ್ಯಾಧ್ಯಕ್ಷರು ಇಬ್ರು ಅದನ್ನಾದ್ರೂ ಹೇಳಿ ಅಲ್ಲ ಈಗ ನಮ್ಮ ರಾಜ್ಯಾಧ್ಯಕ್ಷರು ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮೇನು ಹೆಚ್ಚುವರಿ ಮತಗಳಿದೆ ಮತ್ತೆ ಎರಡನೇ ಪ್ರಾಶಸ್ತ್ಯದ ಮತಗಳೇನಿದೆ ಅದನ್ನ JDS ಅಭ್ಯರ್ಥಿಗೆ ನಾವೆಲ್ಲರೂ ಕೊಟ್ಟಿದ್ದೀವಿ ಅಂತ ಅಲ್ಲಿಗೆ ಅದು ಕ್ಲಿಯರ್ ಇದೆ, ಅದ್ರ ಬಗ್ಗೆ ಏನು ಅನುಮಾನ ಬೇಡ. ಇನ್ನು ಆತ್ಮಸಾಕ್ಷಿ ಮತ್ತು ಸೌಜನ್ಯ ಅಂತ ಎರಡು ಪದಗಳು ಚಾಲ್ತಿಗೆ ಬಂದಿದೆ ಇವತ್ತು ಬೆಳಗ್ಗೆಯಿಂದ. ಒಂದು ಆತ್ಮಸಾಕ್ಷಿ, ಎರಡನೇದು ಸೌಜನ್ಯ ಅಂತ. ನಮ್ಮವರಲ್ಲ, STS ಮತ್ತೆ ಹೆಬ್ಬಾರು ಅವರು ಹೇಳಿರ್ಬೋದು. ದೇವೇಗೌಡರು ಆತ್ಮಸಾಕ್ಷಿ ಮತ ಹಾಕಿದೀನಿ ಹಂಗಾರೆ JDS ಹಾಕಿರ್ತಾರೆ ಬಿಡಿ, ಅದ್ರಲ್ಲಿ ಅನುಮಾನ ಅಲ್ಲಲ್ಲ. ಅದನ್ನು ನೀವು ದೇವೇಗೌಡ ಅವ್ರ ಆತ್ಮಸಾಕ್ಷಿ JDS ಸ್ಥಾನ ಗೆದ್ದಿದ್ಯೋ ಇಲ್ವೋ ಅನ್ನೋದು ನಿಮ್ಮ ಪಕ್ಷದವರ ಆತ್ಮಸಾಕ್ಷಿ ಮೇಲೆ ಗೊತ್ತಾಗತ್ತೆ. ಖಂಡಿತ ಮೇಡಮ್. ನೋಡಿ, ನಾನು ನೋಡ್ತಾ ಇದ್ದೆ ST ಸೋಮಶೇಖರ್ ಅವರು ಆತ್ಮಸಾಕ್ಷಿ ಅನ್ನೋಂಥ ಪದ ಬಳಸಿದ್ರು, ಶಿವರಾಮ್ ಹೆಬ್ಬಾರು ಸೌಜನ್ಯ ಅನ್ನುವಂಥ ಪದ ಬಳಸಿದ್ರು. ಸೌಜನ್ಯಕ್ಕೂ ಅದೇ ಸೌಜನ್ಯಕ್ಕೂ ಅಂತ ಹೇಳಿದ್ರು. ಯಾಕೆ ಅಂದ್ರೆ ಆಮೇಲೆ ಕ್ಷೇತ್ರದ ಅಭಿವೃದ್ಧಿ ಅನ್ನುವಂಥ ಇನ್ನೊಂದು ಪದವನ್ನು ಅವ್ರು ಬಳಸಿದ್ರು. ಇವ್ರು ಯಾವಾಗ ಇವರಿಬ್ಬರು ಕೂಡ ಈ ಪದಗಳನ್ನು ಬಳಸ್ತಾರೆ ಅಂದ್ರೆ ಅನುಕೂಲಕರವಾದಂಥ ರಾಜಕಾರಣ ಯಾವಾಗ ಬೇಕೋ. ವಾಟ್ಸ್ ರಾಂಗ್? ಅಲ್ಲಲ್ಲ, ಅವ್ರು ಗೆದ್ದಿರೋದು ಯಾವ ಚಿಹ್ನೆಯಿಂದ ಗೆದ್ದಿದ್ರು ಅವರಿಬ್ರು? ನಿಮಗೆ ಬೇಡವಲ್ಲ, ನೀವು ಕರೆದಿಲ್ವಲ್ಲ. ಅವರ ನಡವಳಿಕೆಗಳು ಕರೀದೇ ಇರೋಂಥ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಯತ್ನಾಳ್ ಅವರು ಪತ್ರವನ್ನು ಬರೆದಿದ್ರು, ಮಾನಸಿಕವಾಗಿ ಅವ್ರು ಯಾವಾಗ್ಲೂ ಬಿಜೆಪಿ ಪರವಾಗಿ ಇದ್ದಾರೆ. ಯತ್ನಾಳ್ ಅವರು ಸ್ಪಷ್ಟ ಕೊಟ್ಬಿಟ್ಟಿದ್ದಾರೆ. ಯತ್ನಾಳ್ ಅವರು ವ್ಯಾಪಾರ ಆಗುವಂತ ವ್ಯಕ್ತಿತ್ವ ಅಲ್ಲ ಅಂತ ನಮ್ಮ ಬಿಜೆಪಿ MLA ಅವರು ಹೇಳಿದ್ದಾರೆ. ಅದನ್ನ ವ್ಯಾಪಾರ ಅಂತ ಯಾಕೆ ಅನ್ಕೊಳ್ತೀರಿ? ಅಲ್ಲ, ಹಂಗಿದ್ದಾಗ ನೀವು ಕರ್ಕೊಂಡು ಕುದುರೆ ವ್ಯಾಪಾರ ಬೇರೆ, ಸೇರ್ಪಡೆ ಅಲ್ಲ ಅದು ಸೇರ್ಪಡೆ ಅಲ್ಲ ಅದು ವ್ಯಾಪಾರನೇ. 17 ಜನರನ್ನ ನೀವು ಕರ್ಕೊಂಡು ಸರ್ಕಾರ ಮುಳುಗ್ಸಕ್ ಹೆಂಗ್ ಕಾರಣ ಆದ್ರಿ ನೀವು? ನೋಡಿ, ನಮ್ದು ಮತ್ತೆ JDS ಮಧ್ಯೆ ಬಹಳ ಚೆನ್ನಾಗಿದೆ. ನಮ್ದು ಹೆಚ್ಚುವರಿ ಮತಗಳನ್ನ, ಎರಡನೇ ಪ್ರಾಶಸ್ತ್ಯ ಮತಗಳನ್ನೆಲ್ಲ ನಾವು JDS ನವರು ಕೊಟ್ಟಿದೀವಿ. ಖಂಡಿತ ಅವ್ರು ಗೆಲ್ಲುವಂತ ನಿರೀಕ್ಷೆ ಇದೆ. ಖಂಡಿತ ಗೆಲ್ತಾರೆ. ಕಾಂಗ್ರೆಸ್ ಗೊಂದಲ ಗೆಲ್ತಾರೆ ಅನ್ನೋಂತ ಭರವಸೆ. ಗೆದ್ದಿಲ್ಲ ಅಂದ್ರೆ ನೀವು ಆ ತರದ ಪ್ರಶ್ನೆ ಕೇಳಿದ್ರೆ ಹಾಗೇನೆ ಖಂಡಿತ ಆ ತರದೇನಿಲ್ಲ. ನೋಡಿ, ಇಕ್ಬಾಲ್ ಹುಸೇನ್ ಅವರು ನೀವೇ ಹೇಳ್ತಾ ಇದ್ರಿ, ಅದು ಒಂದ್ ಸ್ಥಾನಕ್ಕೆ ನಿಲ್ಸಿರೋದು ನಿಮ್ದು ಹೆಚ್ಚುವರಿ ಮತಗಳನ್ನ ನೀವು ಹೆಚ್ಚುವರಿ ಮತಗಳಿದೆ ಅಷ್ಟನ್ನು ಕೊಟ್ಟಿದೀವಿ ಮೇಡಮ್. ಇಲ್ಲಿ ನೀವು STS ಬಗ್ಗೆ ಹೆಬ್ಬಾರ್ ಬಗ್ಗೆ ಮಾತಾಡ್ಬೇಕು. ಯಾವ ಪಕ್ಷದ ಚಿಹ್ನೆಯಿಂದ ಅವ್ರು ಗೆದ್ದವ್ರೆ? ಅವ್ರಿಗೆ ಆತ್ಮಸಾಕ್ಷಿ ಇಲ್ವಾ? ಅದನ್ನ ಮಾತಾಡ್ಬೇಕು. ಕ್ಷೇತ್ರದ ಜನ STS ಅಂದ್ರೆ ಬಿಜೆಪಿ ನೋಡಿ ಓಟ್ ಹಾಕಿದ್ರು. ಬರೀ ಸೋಮಶೇಖರ್ ಹೆಸರಿಗೆ ಹಾಕಿರ್ಲಿಲ್ಲ, ಬಿಜೆಪಿ ಸಿಂಬಲ್ಗೆ ಹಾಕಿದ್ರು. ಶಿವರಾಮ್ ಅದು ಹಿಂದೆ ಈಗ ಅಲ್ಲ. ಈ ಸಲದ ಚುನಾವಣೆ ಬಿಜೆಪಿದು. ಜೋಕಪಾಠ ಹೇಳಿ, ನಿಮ್ಮ ರಾಜಕಾರಣಿಗಳಿಗೆ ಸ್ವಲ್ಪ ಆತ್ಮಸಾಕ್ಷಿ ಅನ್ನೋದೇನಾದ್ರು ಇದೆಯಾ? ಮತ ಹಾಕ್ಬೇಕಂದ್ರೆ ಅವ್ರಿಬ್ರು ಬಿಜೆಪಿಗೆ ಹಾಕ್ಬೇಕಾಗಿತ್ತು. ಒಂದು ಸ್ಥಾನ ಏನಾದ್ರು ಮಿಸ್ ಆದ್ರೆ ಬಿಜೆಪಿಯ ಒಳೆಟು ಅಂತ ಅರ್ಥ ಸರ್. ಅದು ನಮ್ದು ಯಾವುದು ಕೂಡ GT ದೇವೇಗೌಡರು ಕೂಡ ಹೇಳಿದ್ದಾರೆ, ನಾನು ಆತ್ಮಸಾಕ್ಷಿಗೆ ಮತ ಹಾಕಿದ್ದೇನೆ. GT ದೇವೇಗೌಡರು ಅಂದ್ರೆ JDS ಅಂತ ಇಡೀ ರಾಜ್ಯಕ್ಕೆ ಗೊತ್ತಿರೋ ವಿಚಾರ. ಅವ್ರ ಆತ್ಮಸಾಕ್ಷಿ ಇನ್ನೆಂತಾನೆ ನುಡಿಯಕ್ ಸಾಧ್ಯ? ಅವ್ರ ಆತ್ಮ JDS ಇಂದ ಹೊರಗಡೆ ಬಂದು ಬಹಳ ದಿನ ಆಗಿದೆ, ಅರ್ಥ ಮಾಡ್ಕೊಳ್ಳಿ ನೀವು. ಇಲ್ಲ, ಹಾಗೇನಿಲ್ಲ ಮೇಡಮ್. ಈಗ ನೋಡಿ, ಸೋಮಶೇಖರ್ ಮತ್ತೆ ಹೆಬ್ಬಾರ್ ಅವರು ಅವರ ಆತ್ಮಸಾಕ್ಷಿಗಳು ನಿಜ ಆಗಿದ್ರೆ ಅವೆರಡು ಮತಗಳು ಬಿಜೆಪಿಗೂ ಬಂದು JDSಗೆ ಎರಡನೇ ಪ್ರಾಶಸ್ತ್ಯದ ಮತಗಳು ಹೋಗ್ಬೇಕಾಗಿತ್ತು. ಅವ್ರ ಆತ್ಮಸಾಕ್ಷಿ ಬಗ್ಗೆ ಪ್ರಶ್ನೆ ಮಾಡಬೇಕು ಹೊರತು ದೇವೇಗೌಡರ ಆತ್ಮಸಾಕ್ಷಿ ಬಗ್ಗೆ ಕಾಂಗ್ರೆಸ್ ಕಡೆಗೆ ಇರಬಹುದು. ಅದು ಬಹಿರಂಗ ಆಗೋಗಿದೆಯಲ್ಲ. ಅಂದ್ರೆ ಗೆದ್ದಿದ್ದು ಯಾವ ಚಿಹ್ನೆಯಿಂದ, ನೀವು ಗೆದ್ದಿಲ್ವಲ್ಲ ಕೇಳೋ ವಾತಾವರಣಕ್ಕೂ ಅವ್ರು ಇಟ್ಕೊಂಡಿಲ್ವಲ್ಲ. ಗೆದ್ದವ್ರು 17 ಜನ ಕರ್ಕೊಂಡ್ ಬಂದವರು ನೀವು. ನಿಮ್ಗೆ ಯಾವ ಅವ್ರು ಬಂದಂತವ್ರು ಸೇರ್ಪಡೆ, ಅದು ಸೇರ್ಪಡೆ ಬೇರೆ, ವ್ಯಾಪಾರೀಕರಣ ಬೇರೆ. ಬೇರೆ ಪಕ್ಷದಲ್ಲಿ ಮಾಡಿದಂತ ಪಾಪ ಬಿಜೆಪಿ ಇಲ್ಲ. ಕಾಂಗ್ರೆಸ್ನವರು ಈ ತರದ ಪರಿಸ್ಥಿತಿಗೆ ಬಂದೆ 23 ರಾಜ್ಯದಲ್ಲಿದ್ದವರು 4 ರಾಜ್ಯಕ್ಕೆ ಬಂದ ದೇಶದ ಭಾರತೀಯ ಅವರನ್ನ ಬೇಡ ಅಂತ ಮಟ್ಟಕ್ಕೆ ಜನ ಒಂದ್ ನಿಮಿಷ ನೋಡಿ.
ಈ ದೇಶದಲ್ಲಿ ಆಪರೇಷನ್ ಕಮಲದ ಒಂದು ಪೇಟೆಂಟು ಪಿತಾಮಹ ಯಾರು ಇದ್ರೆ ಅದು ಬಿಜೆಪಿ ಅವರು. ಯಾವುದೋ ಒಂದು ನಿಮಿಷ please, ದಯವಿಟ್ಟು ನೀವು ಮಾತಾಡ್ಬೇಕಾದ್ರೆ ನಾನು ಏನು ಮಾತಾಡಲಿಲ್ಲ. ಒಂದು ನಿಮಿಷ ನೋಡಿ ಮೇಡಮ್, ಒಂದು ಯಾವುದೋ ಒಂದು NCPA ಅಂತ ಪಾರ್ಟಿ, ಯಾವುದೋ ನಾರ್ತ್ ಈಸ್ಟ್ ಅಲ್ಲಿ ಬೋರ್ಡ್ ಇಲ್ಲ, ಹೆಸರಿಲ್ಲ, ಕುಲ ಇಲ್ಲ, ಜಾತಿ ಇಲ್ಲ, ಆ 20 ಜನ TMC ಸಂಸದರನ್ನ ಯಾವುದೋ ಒಂದು ಹೋಗ್ಬಿಟ್ಟು ಒಂದು ಇದು ಪಾರ್ಕ್ ಮಾಡಿರ್ತಾರಲ್ಲ ಪಾರ್ಕಿಂಗ್ ಲಾಟ್ ಅಲ್ಲಿ, ಯಾವುದೋ ಒಂದು ಗೊತ್ತು ಗುರು ಇಲ್ದೇ ಇರೋ ಪಾರ್ಟಿ ಹೋಗ್ಬಿಟ್ಟು ಪಾರ್ಕ್ ಮಾಡಿದ್ದಾರೆ. ಇವರು ಈ ಮಟ್ಟದ ನೋಡಿ 19ರಲ್ಲಿ ನಿಮ್ಮ 19ರಲ್ಲಿ ಏನೇನಾಗಿದೆ ಮುಂದೆ ಇದೆ. 19ರಲ್ಲಿ 8ರಲ್ಲಿ ಎಷ್ಟು ಜನರಿಗೆ ನೀವು ರಾಜೀನಾಮೆ ಕೊಡಿಸಿದ್ರೆ, ಎಷ್ಟು ಜನರಿಗೆ ರಾಜೀನಾಮೆ ಕೊಡಿಸಿದ್ರೆ, 19ಕ್ಕೆ ಎಷ್ಟು ಜನ, 15 ಜನಕ್ಕೆ ದೇಶದಲ್ಲಿ ಆಪರೇಷನ್ ಕಮಲದ ಪಿತಾಮಹ ಯಾರು ಇದ್ರೆ ಅದು ನರೇಂದ್ರ ಮೋದಿ, ಅಮಿತ್ ಶಾ. ನರೇಂದ್ರ ಮೋದಿ, ಅಮಿತ್ ಶಾ ದುಡ್ಡುಗಳನ್ನ ಕೊಟ್ಬಿಟ್ಟು MLAಗಳನ್ನ MP ಗಳನ್ನ ಕೊಟ್ಬಿಟ್ಟಿದ್ದಾರೆ. ದಯವಿಟ್ಟು ನೀವು ಮಾನಸಿಕತೆ ಅಲ್ಲ, ವಾಸ್ತವ ಮಾತಾಡೋಣ. 50-100 ಕೋಟಿಗೆ ಬಿಕರಿ ಆಗ್ತಿದ್ದಾರೆ. ಆ ಮಟ್ಟಕ್ಕೆ ಸಮೀವುಲ್ಲಾ ಸರ್, ಜೆಡಿಎಸ್ನ ಈಗ ಜೆಡಿಎಸ್ನ ಒಬ್ಬ ಅಭ್ಯರ್ಥಿಯನ್ನು ಹಾಕಬೇಕಾದ್ರೆ ಬಿಜೆಪಿಯ ಹೆಚ್ಚುವರಿ ಓಟ್ಗಳನ್ನ ಮತ್ತು ಜೆಡಿಎಸ್ನ ಮತಗಳನ್ನ ಲೆಕ್ಕ ಹಾಕೊಂಡೇ ಒಂದು ಅಭ್ಯರ್ಥಿಯನ್ನು ನಿಲ್ಸಿರ್ತಾರಲ್ವಾ? ಇಫ್ ಎಟ್ ಆಲ್ ಏನಾದ್ರು ಜೆಡಿಎಸ್ನ ಆ ಒಬ್ಬ ಅಭ್ಯರ್ಥಿ ಸೋತಾರೆ, ಅದಕ್ಕೆ ಏನ್ ಕಾರಣ ಅಂತ ಹೇಳ್ತೀರಿ? ಈಗ ಫಲಿತಾಂಶ ಬರೋದಕ್ಕೆ ಇನ್ನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇವೆ. ಫಲಿತಾಂಶ ಬರ್ತಿದ್ದಾಗೇನೆ ಅಡ್ಡೇಟು, ಗುಡ್ಡೇಟು, ಒಳೆಯೇಟು ಎಲ್ಲ ಬಹಿರಂಗ ಆಗುತ್ತೆ, ಅದರಲ್ಲೇನು ಡೌಟೇ ಇಲ್ಲ. ಹೀಗಾಗಿ ಅಡ್ಡ ಮತಗಳು ಈಗ ಒಂದು JDS ನಾವು ಒಳಗಡೆ ನಾವು ಒಂದು ಒಗ್ಗಟ್ಟಾಗಿ ಇಟ್ಕೋಬೇಕು, ನಮ್ಮ ಮತಗಳು ಚದುರಬಾರ್ದು ಅನ್ನೋದು ಕುಮಾರಸ್ವಾಮಿ ಅವರ ಪಣ. ಆ ಪಣದಲ್ಲಿ ಅವರು ಯಶಸ್ವಿಯಾಗಿದ್ದಾರ ಅದು ಗೊತ್ತಾಗುತ್ತೆ. ಬಿಜೆಪಿ ಅವರು ಇವತ್ತು ಬೆಳಿಗ್ಗೆ ಮತದಾನ ಶುರುವಾಗೋ ಹೊತ್ತಿಗೆ ಅವರ ಕ್ಯಾಂಡಿಡೇಟಿಗೆ 30 ಹಾಕೊಂಡಿದೀವಿ ಅಂತ ಹೇಳ್ಕೊಂಡಿದ್ದು, ಮತ್ತೆ ಕೊನೆ ಘಟ್ಟದಲ್ಲಿ ದಿಢೀರ್ ಅಂತ JDS ಗೆ 2 ಮತಗಳು ಶಾರ್ಟೇಜ್ ಆಗಿದ್ದು, ಅದ್ಯಾಕೆ ಹಂಗಾಯ್ತು ಅನ್ನೋದು ಕೂಡ ಇವೆರಡೂ ಪಾರ್ಟಿಗಳ ನಡುವೆ ಕೋಆರ್ಡಿನೇಷನ್ ಇಲ್ವಾ ಹಾಗಿದ್ರೆ, ಅಥವಾ ಬಿಜೆಪಿ ಮತ್ತು JDS ಎರಡು ಆತ್ಮಸಾಕ್ಷಿ ಇಟ್ಕೊಂಡಿದಾವ ಅಂತ ಗೊತ್ತಾಗುತ್ತೆ ಸರ್. ಈ ಕೋಆರ್ಡಿನೇಷನ್ ಇಲ್ವಾ, ಅಥವಾ ಹೆಂಗೋ GT ದೇವೇಗೌಡರು ಬಂದು ಅದೊಂದು ಹೋಯ್ತು, ಇನ್ನೇನು ನಮ್ ಕ್ಯಾಂಡಿಡೇಟ್ಸ್ ಆದ್ರೂ ನಾವು ಬಿಗಿ ಮಾಡ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ಆ ಸ್ಟ್ರಾಟಜಿನ ಅಡಾಪ್ಟ್ ಮಾಡ್ಕೊಂಡ್ರ ಅನ್ನೋ ಗೊಂದಲಕ್ಕೂ ಕೂಡ ಅದು ಕಾರಣ ಆಗುತ್ತೆ. ಈಗ ಆತ್ಮಸಾಕ್ಷಿ ಸಾಮಾನ್ಯವಾಗಿ ವಿಪ್ ಕೊಟ್ಟಿರ್ತಾರೆ, ವಿಪ್ ಕೊಟ್ಟಾಗ ವಿಪ್ ಪ್ರಕಾರ ಅಫಿಷಿಯಲ್ ಕ್ಯಾಂಡಿಡೇಟ್ಸ್ಗಳು ಏನಂತಾರೆ, ಅಫಿಷಿಯಲ್ ವೋಟರ್ಸು ನಮ್ ಕ್ಯಾಂಡಿಡೇಟಿಗೆ ನಾವು ಹಾಕಿದೀವಿ ಅಂತ. ಈಗ ಬಿಜೆಪಿ ಮೆಂಬರ್ಶಿಪ್ ಕೇಳಿದ್ರೆ ಏನಂತಾರೆ, ನಾವು ನಮ್ಮ ಪಾರ್ಟಿ ಕ್ಯಾಂಡಿಡೇಟ್ ನಾವು ಹಾಕಿದೀವಿ ಅಂತಾರೆ ಅಷ್ಟೇ. ಕಾಂಗ್ರೆಸ್ನವ್ರಿಗೆ ಕೇಳಿದ್ರೆ ಏನಂತಾರೆ, ನಮ್ಮ ಪಾರ್ಟಿ ಕ್ಯಾಂಡಿಡೇಟ್ ನಾವು ಹಾಕಿದೀವಿ. JDS ಕೇಳಿದ್ರೆ ಏನಂತಾರೆ, ನಮ್ಮ ಪಾರ್ಟಿ ಕ್ಯಾಂಡಿಡೇಟ್ ನಾವು ಹಾಕಿದ್ದೀವಿ. ಇದು ಸಾಮಾನ್ಯವಾಗಿ ವಿಪ್ನ ಪಡೆದ ನಂತರ GT ದೇವೇಗೌಡ ವಿಪ್ ಪಡ್ಕೊಂಡಿದ್ರ ಇಲ್ವಾ ಇನ್ನೂ ಡೌಟ್ ಇದೆ ಸರ್. ಅವರು ಒಂದೇ ಹೇಳಿದ್ರು, ನನಗೆ ಹುಷಾರಿರ್ಲಿಲ್ಲ, ಸೊ ನಾನು ಬೆಳಗ್ಗೆ ಬಂದು ವೋಟ್ ಮಾಡಿ ಹೋಗಿದ್ದೀನಿ ಅಂತ ಹೇಳಿದ್ರು. ಅವರಿಗೆ ವಿಪ್ ಪಡ್ಕೊಂಡಿರ್ಲಿ ಇರೋದು ಡೌಟ್. ನಂಬರ್ 1 ಅವ್ರು ಹೇಳಿದ್ದೇನು ಆತ್ಮಸಾಕ್ಷಿ, JDS ವೋಟ್ ಕೊಟ್ಟಿದ್ದೀನಿ ಅಂತ ಹೇಳಿಲ್ಲ. ಅವ್ರು ಕೊಟ್ಟಿದಾರೋ ಏನೋ ಗೊತ್ತಿಲ್ಲ, ಅದು ರಾಷ್ಟ್ರಪತನ ಆಗಿರೋದ್ರಿಂದ ನಾವು ಅದನ್ನ ಹೆಚ್ಚು ಡಿಸ್ಪ್ಯೂಟ್ ಮಾಡಕ್ಕಾಗಲ್ಲ, ಅದು ಅವ್ರ ಹಕ್ಕದು. ಸರ್ ಇನ್ನೊಂದು ಸರ್, ನನಗೆ ಕೈಂಡ್ಲಿ ಕರೆಕ್ಟ್ ಮೀ ಸರ್ ಇಫ್ ಐ ಆಮ್ ನಾಟ್ ರಾಂಗ್, ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇದು ಒಂದು ಎಲ್ಲಿ ಸಂವಿಧಾನದ ಯಾವ ಭಾಗದಲ್ಲಿ ಯಾವ ಪೇಜ್ ಅಲ್ಲಿ ಅಥವಾ ವಿಧಾನಸೌಧದ ಯಾವ ಭಾಗದಲ್ಲಿ ಯಾವ ಪೇಜ್ ಅಲ್ಲಿ ಯಾವ ಇದರಲ್ಲಿ ಈ ಆತ್ಮಸಾಕ್ಷಿ ಮತ ಅನ್ನೋ ವರ್ಡ್ ಇದೆ ಸರ್? ಏನ್ ಸರ್ ಅದು ಆತ್ಮಸಾಕ್ಷಿ ಮತ ಅಂತಂದ್ರೆ? ಆತ್ಮಸಾಕ್ಷಿ ಅನ್ನೋದು ಸಾಮಾನ್ಯವಾಗಿ ಈಗ ಪಕ್ಷದಲ್ಲಿ ಬಂಡಾಯವನ್ನ ಪ್ರಚೋದನೆ ಮಾಡೋದಕ್ಕೆ. ಸರ್ ಒಂದೇ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾನೆ ಸರ್, ಮಾತಾಡ್ತೀನಿ. ಐ ಆಮ್ ಸೋ ಸಾರಿ ಸರ್, ಸಾರಿ ಟು ಇಂಟರಪ್ಟ್. ಪ್ಲೀಸ್ ಸರ್, ಪ್ಲೀಸ್. ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ 1 ಮತ ತಿರಸ್ಕೃತ ಆಗಿದೆ. 222 ಶಾಸಕರ ಪೈಕಿ 1 ಮತ ತಿರಸ್ಕೃತ ಆಗಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. 1 ಮತ ಅಸಿಂಧು ಆಗಿದೆ. ಈಗ ಒಟ್ಟು 221 ಮತಗಳ ಎಣಿಕೆಯನ್ನ ಅಧಿಕಾರಿಗಳು ಮಾಡೋದಕ್ಕೆ ಶುರು ಮಾಡ್ತಾರೆ. MLC ಚುನಾವಣೆ ಮತ ಎಣಿಕೆಯಲ್ಲಿ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ಪರಿಷತ್ ಚುನಾವಣೆಯಲ್ಲಿ ಟ್ವಿಸ್ಟ್ ಕೊಡುತ್ತಾ ಈ 1 ಅಸಿಂಧು ಮತ? ಒಂದೊಂದು ವೋಟು ಇಂಪಾರ್ಟೆಂಟ್ ಆಗಿರುವಂತಹ ಸಂದರ್ಭದಲ್ಲಿ 1 ಮತ ಅಸಿಂಧು ಆಗಿದೆ, ತಿರಸ್ಕೃತ ಆಗಿದೆ ಅನ್ನೋ ಇನ್ಫಾರ್ಮೇಶನ್ ಸಿಗ್ತಾ ಇದೆ.
222 ಶಾಸಕರ ಪೈಕಿ 1 ಮತ ತಿರಸ್ಕೃತ ಆಗಿರೋ ಮಾಹಿತಿ ಸಿಗ್ತಾ ಇದೆ. ಈ 1 ವೋಟು ಕೂಡ ಟ್ವಿಸ್ಟ್ ಕೊಡುತ್ತಾ ಈ ಎಲೆಕ್ಷನ್ ನಲ್ಲಿ ಅಂತ. ಆಲ್ ರೈಟ್ ಸಮೀವುಲ್ಲಾ ಸರ್, ಈಗ ಬರ್ತಾ ಇರೋ ಇನ್ಫಾರ್ಮೇಶನ್ 222 ಶಾಸಕರ ಪೈಕಿ ಒಬ್ಬರ ಮತ ಅಂದ್ರೆ 1 ಮತ ಈಗ ಅಸಿಂಧು ಆಗಿದೆ ಸರ್. ಇದು ಎಂತ ಟ್ವಿಸ್ಟ್ ಕೊಡಬಹುದು ಅಂತ ಅನ್ಸುತ್ತೆ, ಏನ್ ಹೇಳ್ತೀರಿ? ಅದು ಯಾರಿಗೆ ಅಲಾಟ್ ಮಾಡಿದ ಮತ ಅದು ತಿರಸ್ಕೃತ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಬಹುಶಃ ಒಬ್ಬೊಬ್ರು ಕ್ಯಾಂಡಿಡೇಟ್ಗೆ 30 ಈ ತರ ವೋಟ್ಗಳು ಅಲಾಟ್ ಮಾಡ್ಕೊಂಡಿದ್ದಾರೆ. 1 ತಿರಸ್ಕೃತ ಆದ್ರೆ 29, ಅವರಿಗೆ 28 ಬೇಕು. ಅದು 2 ಎಕ್ಸ್ಟ್ರಾ ಹಾಕಿರೋದ್ರಿಂದ ಅದು ಅಷ್ಟು ಪರಿಣಾಮ ಬಿದ್ದಿರ್ಲಿಕ್ಕಿಲ್ಲ. ಆದ್ರೆ ಕೊನೆ ಅಭ್ಯರ್ಥಿಗಳು ಈ ಕಡೆ 5ನೇ ಅಭ್ಯರ್ಥಿ, ಈ ಕಡೆ 3ನೇ ಅಭ್ಯರ್ಥಿ ಗೋವಿಂದರಾಜು ಮತ್ತು ಇಲ್ಲಿ ವಿನಯ್ ಕಾರ್ತಿಕ್ ಅವರಿಗೆ ಬಿದ್ದ ಒಂದೊಂದು ಮತಗಳೇನಾದ್ರೂ ಅಲ್ಲಿ ತಿರಸ್ಕೃತಗೊಂಡಿದ್ರೆ ನೆಕ್ ಟು ನೆಕ್ ಹೋಗಿರುವಂತ ಸಂದರ್ಭದಲ್ಲಿ ಬಹಳ ಅಮೂಲ್ಯವಾದ ಮತಗಳು, ಒಂದೊಂದು ಮತಗಳು ಕೂಡ ಆ ಕೊನೆ ಕ್ಯಾಂಡಿಡೇಟ್ಸ್ ಗಳಿಗೆ ತುಂಬಾ ಅಮೂಲ್ಯವಾದ ಮತಗಳಾಗ್ತವೆ. ಅದು ಇಡೀ ಚುನಾವಣೆಗೆ ಚಿರು ಕೊಡುವಂತ ಮತನೇ ಆಗಿರುತ್ತೆ. ಯಾಕೆ ಅಂತಂದ್ರೆ ಇಬ್ಬರಿಗೂ ಕೂಡ ಈಗ ಕೊನೆ ಗಳಿಗೆನಲ್ಲಿ ಭಾರತೀಯ ಜನತಾ ಪಕ್ಷ ತನ್ನ ಮತ ಹಂಚಿಕೆ ತಂತ್ರವನ್ನ ಚೇಂಜ್ ಮಾಡಿದ್ರಿಂದ JDS ಗೆ 1-2 ಸಂಖ್ಯೆ ಕಡಿಮೆ ಆಗಿರ್ಬೋದೇನೋ, ಗೊತ್ತಿಲ್ಲ ನನಗದು. ಈಗ ಕೌಂಟಿಂಗ್ ಬಂದಾಗ ಗೊತ್ತಾಗುತ್ತೆ. ಆದ್ರೆ ಇಲ್ಲದೆ ಹೋದ್ರಂತೂ ನೆಕ್ ಟು ನೆಕ್ ಹೋಗುವಂತ 1 ಮತ ಆ ಕ್ಯಾಂಡಿಡೇಟ್ಗಳು ಏನಾದ್ರು ತಿರಸ್ಕೃತ ಆಗಿದ್ರೆ ಡೆಫಿನೆಟ್ಲಿ ಚುನಾವಣೆ ಮೇಲೆ ಪರಿಣಾಮ ಬೀರುವಂತದ್ದು. ಇದು ಸೆಕೆಂಡ್ ಪ್ರಿಫರೆನ್ಸಿಗೆ ಹೋಗುತ್ತಾ ನೋಡ್ಬೇಕಾಗುತ್ತಿದ್ದು. ಸೆಕೆಂಡ್ ಪ್ರಿಫರೆನ್ಸಿಗೆ ಹೋಗುತ್ತಾ ಅಥವಾ ಫಸ್ಟ್ ರೌಂಡ್ ಅಲ್ಲೇ ಡಿಕ್ಲೇರ್ ಆಗೋ ತರದ ಮತಗಳು ಕ್ಯಾಂಡಿಡೇಟ್ಸ್ ಗಳಿಗೆ ಬೀಳುತ್ತಾ ಅನ್ನೋದು ನಮಗೆ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಫಸ್ಟ್ ರೌಂಡ್ ಅಲ್ಲೇ ಒಂದು ವೇಳೆ ಕ್ಯಾಂಡಿಡೇಟ್ಗಳು ಹೆಚ್ಚು ಕಮ್ಮಿ ಸೋಲು ಗೆಲುವಿನ ಒಂದು ಡಿಕ್ಲರೇಷನ್ ಏನಾದ್ರು ಬಂದ್ರೆ ಡೆಫಿನೆಟ್ಲಿ ಇಲ್ಲಿ ಅಡ್ಡ ಮತದಾನ ಅಥವಾ ಕ್ರಾಸ್ ವೋಟಿಂಗ್ ಆಗಿದೆ ಅಂತಲೇ ಲೆಕ್ಕ. ಅದ್ರಲ್ಲೇನು ಡೌಟೇ ಬೇಡ. ಅದು ಯಾವುದಕ್ಕೂ ಎಲ್ಲಿಂದ ಹೇಗೆ ಕ್ರಾಸ್ ವೋಟಿಂಗ್ ಆಗಿರುತ್ತೆ ಅನ್ನೋದಕ್ಕೆ ಇನ್ನು ಕೆಲವೇ ಕ್ಷಣಗಳು ನಮಗೆ ಗೊತ್ತಾಗುತ್ತೆ. ಆಲ್ ರೈಟ್ ಸರ್. ಎಸ್ ನಂದನ್ಜಿ, ಏನ್ ಹೇಳ್ತೀರಿ? 1 ವೋಟು ಅಸಿಂಧು ಆಗಿದೆ, ಇದು ಯಾವ ರೀತಿ ಟ್ವಿಸ್ಟ್ ಕೊಡ್ಬೋದು ಅಂತ ಅನ್ಸುತ್ತೆ? ಯಾಕೆಂದ್ರೆ 7 ಸ್ಥಾನ ಆದ್ರೂ ದ ಮೋಸ್ಟ್ ಇಂಪಾರ್ಟೆಂಟ್, ಒಂದೊಂದು ಮತನೂ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. 2ನೇ ಪ್ರಾಶಸ್ತ್ಯಕ್ಕೆ ಬಂದ್ರು ಅಷ್ಟೇ, 3ನೇ ಪ್ರಾಶಸ್ತ್ಯಕ್ಕೆ ಬಂದ್ರು ಅಷ್ಟೇ. ನೋಡೋಣ ಯಾರಿಗೆ ಯಾವ ಅಭ್ಯರ್ಥಿಗೆ ಯಾವ ಶಾಸಕರು ಸಿಂಧು ಆಗಿದೆ ಅಂತ ನಾವು ಕಾದು ನೋಡಬೇಕು. ಇವಾಗಲೇ ಕನ್ಕ್ಲೂಷನ್ಗೆ ಬರೋಕ್ಕಾಗಲ್ಲ ಮೇಡಮ್. ಆದರೆ ನಾವು ಏನು ಇವಾಗ ನೋಡಬೇಕಾಗಿರೋದು ಮೇಡಮ್, ಇಲ್ಲಿ ನಮ್ಮ ರಾಜ್ಯದಲ್ಲಿ BJP ಹಾಗೂ JDS ಜಂಟಿ ಅಭ್ಯರ್ಥಿಯಾಗಿ 3ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಲಿಲ್ಲ. ಕುಮಾರಸ್ವಾಮಿ ಅವರು ಏನೋ ಒಂದು ಒಕ್ಕಲಿಗ ನಾಯಕರು ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರಿಗೊಂದು ಟಾಂಗ್ ಕೊಡಬೇಕು ಅಂತ ವಿತೌಟ್ ಕನ್ಸೆಂಟ್ ನಮಗೂ ಮಾಧ್ಯಮದವರು ಒಂದು 3-4 ಜನ ಯಾರೋ ಹೇಳ್ತಾ ಇದ್ರು, ವಿತೌಟ್ ಅವರ್ ಕನ್ಸೆಂಟ್ ಸುಮ್ಮನೆ ನಿಲ್ಲಿಸ್ಬಿಟ್ರು. ನಾವು ಏನು ಕಮಿಟ್ಮೆಂಟ್ ಕೊಟ್ಟಿರಲಿಲ್ಲ ಅವ್ರಿಗೆ, ನಾವು ನಮ್ಮ ಎಕ್ಸ್ಟ್ರಾ ವೋಟ್ಗಳನ್ನ ಅವ್ರು ಹಾಕ್ತೀನಿ ಅಂತ. ಇದರಿಂದ ಏನು ಅರ್ಥ ಆಗ್ತಿದೆ ಅಂದರೆ ಮೇಡಮ್, ರಾಜ್ಯದಲ್ಲಿ ದಳ ಹಾಗೂ BJPಯ ಒಂದು ಹೊಂದಾಣಿಕೆ ಮುರಿದು ಬಿದ್ದಿದೆ. ನಿಮ್ಮ ವಾಹಿನಿ ಮೂಲಕ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ದಳದ ಇದು ಕಾರ್ಯಕರ್ತರಿಗೆ ಹಾಗೂ BJP ಕಾರ್ಯಕರ್ತರಿಗೆ ಅವ್ರಿಗೆ ಒಂದು ತವಕ ಕಾಣ್ತಿದೆಯಂತೆ ಮೇಡಮ್. ಮುಂದಿನ ದಿನಗಳಲ್ಲಿ ಪಂಚಾಯತಿ ಎಲೆಕ್ಷನು, ಜಿಲ್ಲಾ ಪಂಚಾಯತಿ GB ಎಲೆಕ್ಷನಲ್ಲಿ ನಮ್ಮ ಸ್ವಂತದ ಅಭ್ಯರ್ಥಿಗಳನ್ನ ಹಾಕೋತೀವಿ ಅಂತ BJPಯವರು ಏನೋ ಒಂದು ಸಿಗ್ನಲ್ ಇದು ಕಳಿಸ್ಯಾರಂತೆ ಮೇಡಮ್, ಒಂದು ಫೀಲಿಂಗ್ಗಳು ಕಳಿಸ್ಯಾರಂತೆ, ಫೀಲರ್ಸು. ಹಾಗಾಗಿ ಇದನ್ನು ಒಂದು ಮನಗೊಂಡು ಕುಮಾರಸ್ವಾಮಿಯವರು ಮುಂದಿನ ದಿನಗಳಲ್ಲಿ ಇವರ ಮೈತ್ರಿಯಿಂದ ಹೊರಬರುವ ಸಾಧ್ಯತೆಗಳು ತುಂಬ ದಟ್ಟವಾಗಿದೆ. ಯಾಕಂದರೆ ಮಹಾರಾಷ್ಟ್ರದಲ್ಲಿ ಏನಾಗ್ತಿದೆ, ಇದು ಬಿಹಾರಲ್ಲಿ ಏನಾಯಿತು, ವೆಸ್ಟ್ ಬೆಂಗಾಲಲ್ಲಿ ಏನಾಗ್ತಿದೆ, ಎಲ್ಲ ಒಂದು ಪ್ರಾದೇಶಿಕ ಪಕ್ಷದ ಒಂದು ಅಂಗಾಂಗಗಳನ್ನೆಲ್ಲ ಕಿತ್ತಿ BJPಯವರು ತಿಂತಾ ಇದ್ದಾರೆ. ಹಾಗೆ ನಂದು ಹೆಂಗ್ಲಾರ ಅಂಗಾಂಗಗಳನ್ನ ತಿಂದುಬಿಡ್ತಾರೋ, ನನ್ನ ಪಕ್ಷನ ಏನಾರ ಒಂದು ಸ್ವಾಹ ಅಂತ ಏನಾರ ಒಂದು ಆಪೋಷಣ ತೊಗೊಂಡ್ಬಿಡ್ತಾರೋ ಅಂತ ಭಯ ಕಾಡ್ತಿರೋದ್ರಿಂದ ಇದೊಂದು ಒಂದು ಎಕ್ಸ್ಪರಿಮೆಂಟ್ಗೆ ಕುಮಾರಸ್ವಾಮಿ ಕೈ ಹಾಕಿದ್ದಾರೆ, ಸುಟ್ಕೊಂಡಿದ್ದಾರೆ ಕೈ. ಏನಕ್ಕೆ ಅಂದರೆ ಒಂದು ಮೆಸೇಜ್ ಕೊಡಬೇಕಂತೆ ನರೇಂದ್ರ ಮೋದಿ ಹಾಗೂ BJPಗೆ, ನಾವೇ ಸ್ವಂತವಾಗಿ ನಿಂತ್ಕೊಂಡು ನೀವೇನಾರು ನಮಗೆ ಬೇರೆ ಪಕ್ಷಗಳ ರೀತಿ ನಮಗೆ ಮಾಡಿದ್ರೆ ನಾವು ನಿಮ್ಮ ಮೈತ್ರಿಯಿಂದ ಹೊರಗಡೆ ಬರ್ತೀವಿ, ನಿಮ್ಮ ದಾರಿ ನೀವು ನೋಡ್ಕೊಳ್ಳಿ, ನಮ್ಮ ದಾರಿ ನಾವು ನೋಡ್ಕೋತೀವಿ ಅಂತ ಒಂದು ಫೀಲರ್ಸ್ ಕೊಡೋಕ್ಕೆ ಈ ಕೆಲಸ ಅಲ್ಲ. ಫಸ್ಟ್ ಆಫ್ ಆಲ್ ನಂದನ್ಜಿ, ಒಂದೇ ದಾರಿಲಿ ಹೋಗ್ತಾ ಇದ್ರೆ ಅದನ್ನ ಹೇಳ್ಬೋದು, ನನ್ನ ದಾರಿ ನನಗೆ, ನಿಮ್ ದಾರಿ. ಈಗ ಆಲ್ರೆಡಿ ಬೇರೆ ದಾರಿಲಿ ಇರೋರು ಅದೇ ಈ ಎಲೆಕ್ಷನ್ ಮೂಲಕ ದಾರಿ ತೋರಿಸ್ಯಾರ, ಫೀಲರ್ಸ್ ಕಳಿಸ್ಯಾರ. ಸಮೀವುಲ್ಲಾ ಸರ್, ಅಲ್ಲ ಈ ಎಲೆಕ್ಷನ್ ಮೂಲಕ
ಅಲ್ಲ ಈ Already ಎಲೆಕ್ಷನ್ they're already in ಅಲ್ಲ different- ಈ ಎಲೆಕ್ಷನ್ ನಾನು ಮೂಲಕ ಹೇಳ್ತೀನಿ, ಫೀಲರ್ಸ್ ತೋರಿಸಿದ್ದಾರೆ ಮೇಡಮ್ ಅವ್ರಿಗೆ, ಈ ಫೀಲರ್ಸ್ ನಾನು ಕಳಿಸಿದ್ದಾರೆ. ಹೇಳ್ತೀನಿ, ಸಮೀವುಲ್ಲಾ ಅವ್ರು ಸರ್ ಹೇಳ್ಬೋದು, ಹೇಳಿದಾಗಿದೆ. ಅವ್ರಿಗೆ ತುಂಬಾ ಒಳಗಡೆ ಇನ್ಫಾರ್ಮೇಶನ್ಗಳಿರುತ್ತೆ. ಸಮೀವುಲ್ಲಾ ಸರ್ ಆಗಿಲ್ಲ. ಈ ಎಲೆಕ್ಷನ್ ಮೂಲಕ ಒಂದು ಫೀಲರ್ಸ್ ಕಳಿಸಿಲ್ಲ ಸರ್. ನಾವು ನಮ್ಮ ಸ್ಪಷ್ಟನೆ ಕೊಡ್ತೀವಿ ರೀ. ನೋಡಿ, ಕಾಂಗ್ರೆಸ್ನವರು ಇತಿಹಾಸ ತಿರ್ಚಿ ಅವ್ರಿಗೆ ಅಭ್ಯಾಸ ಕಪೋಕಲ್ಪಿತ ಕಥೆಗಳನ್ನು ನಾಟಕಗಳನ್ನು ಕಣ್ಣಿಗೆ ಕಾಣೋ ಥರ ಹೇಳೋದು ಅವರ ಹವ್ಯಾಸ ಎರಡೂ ಆ ಪಕ್ಷಕ್ಕಿದೆ. ಹಂಗಾಗಿ ಇದರಲ್ಲಿ ಯಾವುದೇ ಹುರುಳಿಲ್ಲ. ನಮ್ಮ ರಾಜ್ಯಾಧ್ಯಕ್ಷರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ ಹೆಚ್ಚುವರಿ ಮತಗಳನ್ನು, ಎರಡನೇ ಪ್ರಾಶಸ್ತ್ಯದ ಮತಗಳನ್ನು ನಾವು JDS ಅಭ್ಯರ್ಥಿ ಕೊಟ್ಟಿದ್ದೀವಿ ಅಂತ ಕ್ಲಿಯರ್ ಆಗಿ ಹೇಳಿದೀವಿ. ಕೊಡೋದ್ ಬಿಟ್ಟು ಕೊಟ್ಟಿದ್ದೀವಿ ಕೊಡೋ ಸಂದರ್ಭದಲ್ಲಿ ಬರ್ಸ್ಕೊಂಡಿಲ್ವಲ್ಲ ಅಲ್ಲಲ್ಲ, ನೀವು? ನಾವು ಅದನ್ನೇ ಹೇಳ್ತಾ ಇದೀವಲ್ಲ, ಕೊಟ್ಟಿದ್ದೀವಿ ಮತ್ತೆ ಹೇಳಿದ್ದೀವಿ, ಅಥವಾ ಮೊದಲೇ ಹೇಳಿದ್ವಿ ಆಮೇಲೆ ಕೊಟ್ಟಿದ್ದೀವಿ, ಎರಡೂ ಒಂದೇನೆ. ಅತ್ಯಂತ ಕ್ಲಿಯರ್ ಆಗಿದೆ. ಏನ್ ಬಿಜೆಪಿ ಒಂದ್ ನಿಮಿಷ ನಾನು ಕಂಪ್ಲೀಟ್ ಮಾಡಿ. ಬಿಜೆಪಿ ಮತ್ತೆ JDS ನಡುವೆ ಬಿರುಕು ಉಂಟು ಮಾಡುವಂತ ಪ್ರಯತ್ನಕ್ಕೆ ಕಾಂಗ್ರೆಸ್ ಬರ್ತಾ ಇದೆ ಅಂದ್ರೆ ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಮುಂದಿನ ಚುನಾವಣೆ ಅಭದ್ರತೆ ಈಗಲೇ ಬಂದಿದೆಯೋ ಅಂತ, ಈಗಲೇ ಅದರ ಅಭದ್ರತೆಯ ಕುರುಹು ಕಾಣ್ತಾ ಇದೆಯೋ. ಹಾಗಾಗಿ ಎರಡರ ಮಧ್ಯೆ ಬಿರುಕು ತರೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್ ಕೇಳ್ತೀನಿ ಕೇಳಿ. ನೀವು ಒಂದು ಕೋಳಿನ ಕುಯ್ದ ಮೇಲೆ ಅದನ್ನ ಚಿಲ್ಲಿ ಚಿಕನ್ ಮಾಡಿದ್ರು ಒಂದೇ, ಅದನ್ನ ಚಿಕನ್ ಚಾಪ್ಸ್ ಮಾಡಿದ್ರು ಒಂದೇ. ಸೊ ಆಲ್ರೆಡಿ ನೀವು ಬಿರುಕು ಮಾಡ್ಕೊಂಡಿರೋರ್ನ ಕಾಂಗ್ರೆಸ್ ಹೇಳಿದ್ರು ಅಷ್ಟೇ, ಇನ್ ಯಾರು ಹೇಳಿದ್ರು ಅಷ್ಟೇ, ನೀವು ಒಂದೇ ಆಗಕ್ ಸಾಧ್ಯ ನೋಡಿ ಇಲ್ಲ. ಸಿಂಧೂರ ಒಂದೇ ಎರಡು ಒಂದೇ. ಎಸ್ಸಲಿ ಈಗ ಒಂದ್ ಕೋಳಿ ಕುಯ್ದ್ಮೇಲೆ ಎಸ್ಸಲಿ ಸಾಯಿಸ್ತೀರಿ ಆ ಕೋಳಿನ? ಒಂದ್ಸಲಿ ಆಗೋದು. ಸೊ ನಿಮ್ ಪರಿಸ್ಥಿತಿ ಆ ತರ ಆಗೋಗಿದೆ ಅಲ್ಲಿ. ಇಲ್ಲ ಒಂದೇ ನಿಮಿಷ ಸಿಂಧೂರ ನನಗೆ ಒಂದು ನೋಡಿ, ಇವಾಗ ಬಹಳ ಚೆನ್ನಾಗಿದೆ, ಇಬ್ರು ಒಟ್ಟು ನೋಡಿ, ಇದು JDS ಅವರು ಕ್ಯಾಂಡಿಡೇಟ್ ಒಟ್ಟಿಗೆ ಹೋಗ್ತಾ ಇದ್ದೀರಾ ಎಲ್ಲಿ ಮೇಡಮ್? ರಾಜ್ಯದ ರಾಜಕಾರಣದಲ್ಲಿ ಇಬ್ಬರು ಒಟ್ಟಿಗೆ ಇದೀವಿ, ಮೊನ್ನೆ ಒಟ್ಟಿಗೆ ಯಾಕೆ ಹೋಗ್ತಾ ಬಿಡದಿ ಇದೀವಿ. ಹೋರಾಟಕ್ಕೆ ಯಾಕೆ JDS ಕರ್ಕೊಂಡು ಹೋಗ್ಲಿಲ್ಲ ಮೇಡಮ್ ನೀವು? ಇದಾರಲ್ಲ ಬಿಡ್ರಿ, ಅದಕ್ಕೆ ರೂಪರೇಷ ಬ್ಲೂ ಪ್ರಿಂಟ್ ನೀವು ರೆಡಿ ಯಾಕೆ ಆಗ್ತಾ ಇದೆ. ಕರ್ಕೊಂಡು ಹೋಗ್ಲಿಲ್ಲ ಅದನ್ನ ಅಲ್ಲ ಹೇಳಿ. ರೂಪರೇಷ ನಮ್ದು ನೋಡಿ, ಕಾರ್ಯಕ್ರಮದ ಆಯೋಜನೆ ನಾವು ನೋಡಿ ಮಾಡಿದ್ವಿ. ಮೇಡಮ್, ಹೇಳ್ಬಿಡ್ತೀವಿ ರೀ. ಒಂದ್ ನಿಮಿಷ ಒಟ್ಟಿಗೆ ಹೋಗ್ಲಿಲ್ಲ ನೀವು. JDS ನವರು ಅವರು ಕೂಡ ಅವ್ರದ್ದು ಇವತ್ತು ಕಾರ್ಯಕ್ರಮದ ಆಲೋಚನೆ ಮಾಡ್ತಾ ಇದ್ದಾರೆ. ಹೇಳಿ ಸರ್. ನಾಳೆ ಬೆಳಿಗ್ಗೆ ಅವರು ಇರ್ತಾರೆ ಇರಿ. ಸಮೀವುಲ್ಲಾ ಸರ್ ನಾಳೆ ಹೇಳಿ. ಬೆಳಿಗ್ಗೆ JDS ಅವರು ಬಿಡದಿನಲ್ಲಿ ಇರ್ತಾರೆ. ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಬಿಜೆಪಿ ಮತ್ತು JDS ನಾವು ಮೈತ್ರಿಯಲ್ಲಿ ಇದೀವಿ ಅಂತ ತೋರ್ಪಡಿಕೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡಬಹುದು. ಈ ಚುನಾವಣೆಯ ಫಲಿತಾಂಶ ಆ ಬಿಜೆಪಿ ಮತ್ತು JDS ಮೈತ್ರಿಯ ಮೇಲೆ ಪರಿಣಾಮ ಬಿದ್ದೇ ಬೀರುತ್ತೆ. ಅಫ್ಕೋರ್ಸ್ ಇವತ್ತು ಒಂದಿಷ್ಟು ನೇರ ಪ್ರಥಮ ಪ್ರಾಶಸ್ತ್ಯದ ಒಂದ್ 2-3 ಮತಗಳನ್ನ JDS ಕೊಟ್ಟಿರ್ಬೋದು. ಅದು ನೋಡ್ಬೇಕು, ಅದಿನ್ನೂ ರಿಸಲ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ. ಮತ್ತೆ ಸೆಕೆಂಡ್ ಪ್ರಿಫರೆನ್ಸ್ ನ್ಯಾಚುರಲಿ ಸೆಕೆಂಡ್ ಪ್ರಿಫರೆನ್ಸ್ ನೀವು ಹಾಕಿದ್ರೆ ಇನ್ ಎಷ್ಟು ಸಿಗುತ್ತೆ? ಸೆಕೆಂಡ್ ಪ್ರಿಫರೆನ್ಸ್ ಅಲ್ಲಿ ನಿಮ್ಮ ವೋಟಿನ ಪ್ರಪೋರ್ಷನ್ ಮೇಲೆ ಒಂದು ವ್ಯಾಲ್ಯೂನ ಫಿಕ್ಸ್ ಮಾಡ್ತಾರೆ. ನಿಮ್ದು 62 ವೋಟಿಗೆ ವ್ಯಾಲ್ಯೂ ಫಿಕ್ಸ್ ಮಾಡಿದ್ರೆ ಎಷ್ಟು ಸಿಗುತ್ತೆ? 62 ವೋಟು ನೀವು ಸೆಕೆಂಡ್ ಪ್ರಿಫರೆನ್ಸ್ ಟ್ರಾನ್ಸ್ಫರ್ ಮಾಡಿದ್ರೆ ಮ್ಯಾಕ್ಸಿಮಮ್ 2 ಓಟು ಸಿಗಲ್ಲ, ಇನ್ನು ಕಮ್ಮಿ ಸಿಗುತ್ತೆ. ಓಕೆ, ನಿಮ್ ಪಕ್ಷ, ನಿಮ್ಮ ಹಕ್ಕು, ನಿಮ್ ಸ್ಟ್ರಾಟಜಿ ನೀವು ಮಾಡ್ಕೊಂಡಿದ್ದೀರಾ, ಮಾಡ್ಕೊಳ್ಳಿ. ಅಂದ್ರೆ ಹೇಗೆ ಹಂಚಿಕೆ ಆಗಿದೆ ಅಂತಂದ್ರೆ, ಮತಗಳ ಟ್ರಾನ್ಸ್ಫರ್ ಹೇಗಾಗಿದೆ ಅಂತಂದ್ರೆ, ಈಗ ಅವರಂತೂ ಕ್ಯಾಂಡಿಡೇಟ್ ಹಾಕಿದ್ದಾರೆ, ಅದು ಗೆಲ್ಲಲ್ಲ, ಏನು ಇಲ್ಲ, ಸುಮ್ಮನೆ ನಮ್ಮ ಓಟ್ಗಳನ್ನ ಟ್ರಾನ್ಸ್ಫರ್ ಮಾಡ್ಕೊಂಡು ನಾವ್ ಏನು ನಮ್ಮ ಓಟ್ಗಳನ್ನ ವೇಸ್ಟ್ ಮಾಡ್ಕೊಳ್ಳೋಣ, ನಮ್ಮ ಇಬ್ರು ಕ್ಯಾಂಡಿಡೇಟ್ಗಳನ್ನ ನಾವು ಬಿಗಿ ಮಾಡ್ಕೊಳ್ಳೋಣ. ಅವರಿಗೆ ಅವರು 2 ಕ್ಯಾಂಡಿಡೇಟ್ ಕೌಟಿಲ್ಯನು ಲಿಂಗರಾಜ್ ಪಾಟೀಲ್ ಅವರು ಗೆಲ್ಬೇಕಾಗಿದೆ. ಹೀಗಾಗಿ ಒಂದೇ ಎಕ್ಸೆಸ್ ಹಾಕೊಳ್ಳೋ ಬದಲು ಬೈ ಚಾನ್ಸ್ ಏನಾದ್ರು ನಮ್ಮಿಂದಲೇ ಕ್ರಾಸ್ ಆಯ್ತು ಅಥವಾ ಏನಾದ್ರು ಪೋಲ್ ಆಯ್ತು, ಅದಕ್ಕೆ 2 ಎಕ್ಸ್ಟ್ರಾ 2 ಓಟ್ಗಳನ್ನ ಹಾಕೊಳ್ಳೋಣ. ಇನ್ನು ಉಳಿದದ್ದು ಈಗ ಅವ್ರು ನಾವು ಕೊಟ್ಟರು ಅದರಿಂದ ಪ್ರಯೋಜನ ಇಲ್ಲ. ಇನ್ ಸೆಕೆಂಡ್ ಪ್ರಿಫರೆನ್ಸ್ ಆಯ್ತು, ಸೆಕೆಂಡ್ ಪ್ರಿಫರೆನ್ಸ್ ಹಾಕೊಳ್ಳಿ ಸೆಕೆಂಡ್ ಪ್ರಿಫರೆನ್ಸ್, ಅದಕ್ಕೇನಂತೆ. ಅಲ್ಲ, ಇಂಡಿಪೆಂಡೆಂಟ್ ಅಂತ ಬರೋದೇ ಇಲ್ಲ. ಯಾಕೆ ಅಂದ್ರೆ ಈಗ ಆಲ್ರೆಡಿ ಅವರು ಇಂಡಿಪೆಂಡೆಂಟ್ ಅವ್ರು ಏನಿದಾರಲ್ಲ, ಅವ್ರು ಆಲ್ರೆಡಿ ಕಾಂಗ್ರೆಸ್ ಜೊತೆ ಹೋಗಾಗಿದೆ. ಕಾಂಗ್ರೆಸ್ ಜೊತೆ ಸೇರಿನೇ ಅವರು 140 ಸೀಟ್ ಆಗಿರೋದು ಇವಾಗ. ಅದು ಪ್ಲಸ್ ನಿಮ್ಮ ಉಚ್ಚಾಟಿತ ಶಾಸಕರಿಬ್ರು. ಹೌದು, ಈ ತರದ ಒಂದು ಉದ್ದೇಶ ಇಲ್ಲಿ ಒಟ್ಟು ಈ ತರದಲ್ಲಿ ಮೈತ್ರಿ ಎಷ್ಟರ ಮಟ್ಟಿಗೆ ಇಂಟ್ಯಾಕ್ಟ್ ಆಗಿದೆ ಮತ್ತು JDS ಎಷ್ಟು ಮಟ್ಟಿಗೆ ಇಂಟ್ಯಾಕ್ಟ್ ಆಗಿದೆ. ಇದು ನೋಡಿ ಸಿಂಧೂರ ಅವರ ಮೈತ್ರಿ ಬಲವಾಗಿದ್ರೆ JDS ಹಾಗೂ ಬಿಜೆಪಿಯವರು ಯಾಕೆ ಒಟ್ಟಿಗೆ ಜಂಟಿ CLP ಮೀಟಿಂಗ್ ಮಾಡಲಿಲ್ಲ? ಅವರೊಂದು ರೆಸಾರ್ಟ್ ಅಲ್ಲಿ ಇದ್ರು, ಇವರೊಂದು ಹೋಟ್ಲ್ ಅಲ್ಲಿ ಇದ್ರು. ನೆನೆ ಇವರ ಮೈತ್ರಿ ತೋರಿಸ್ತಾ ಇದ್ದಾರೆ. ಅಲ್ಲಲ್ಲ ನೋಡಿ, ಇಲ್ಲ ನೋಡಿ ಮೇಡಮ್, ಅಲ್ಲಲ್ಲ ನೋಡಿ ನೋಡಿ ದಯವಿಟ್ಟು ನೋಡಿ. ನೋಡಿ ಆಯ್ತು, ವಿಧಾನಸೌಧ ಬಿಜೆಪಿ JDS ಏನ್ ಮಾಡ್ಬೇಕು ನಾವು ಯೋಚನೆ ಮಾಡ್ತೀವಿ. ಜೊತೆಗಿದ್ರೆ ಯಾಕೆ ಇವತ್ತು ಒಟ್ಟಿಗೆ ಬಿಜೆಪಿ JDS ರಾಜಕಾರಣ ಹೇಗ್ ಮಾಡ್ಬೇಕು ನಾವು ಅಲ್ಲಲ್ಲ ನೋಡಿ,
ನೋಡಿ ಇರೋ ವಿಚಾರ ವಾಸ್ತವ ಏನ್ ಮಾತಾಡ್ತಿದೀನಿ ಅಂದ್ರೆ ವಾಸ್ತವ ಎಲ್ಲವೂ ಅದಲ್ಲ. ಸರಿ ಇಲ್ಲ, ಜೊತೆಗಿದ್ದಿದ್ರೆ ಜೊತೆಲಿ ಅಲ್ಲ, ಸಿದ್ದರಾಮಯ್ಯನವ್ರನ್ನ ನೀವು ಈಗಾಗ್ಲೇ ಮೂಲೆ ಈಗ ಗುಂಪು ನಂದನ್ ಮಾಡ್ಬಿಟ್ರೆ, ಅವರೇ ಒಂದೇ ಪ್ರಶ್ನೆ. ಸಿದ್ದರಾಮಯ್ಯನವರ ಮೂಲೆ ಗುಂಪು ಆಯ್ತಪ್ಪ, ಮಾಡ್ಬಿಟ್ರೆ, ಅವರಲ್ಲಿ ಒಂದ್ ನಿಮಿಷ ಇರ್ರಿ, ಒಂದ್ ನಿಮಿಷ ಇರಿ ಜಯದೇವ್. ಅವ್ರ ಅವರಲ್ಲಿ ಎಲ್ಲವೂ ಸರಿ ಇಲ್ಲ, ನಿಮ್ಮಲ್ಲಿ ಎಲ್ಲ ಸರಿ ಇದ್ಮೇಲೆ ಯಾಕೆ ಒಂದು ಮೂರ್ನಾಲ್ಕು ದಿವಸದಿಂದ ರೆಸಾರ್ಟ್ ಅಲ್ಲಿ ಯಾಕೆ ಕೂಡಾಕೊಂಡ್ ಕೂತಿದ್ರಿ? ಭಯ. ನೋಡಿ ಹೇಳದ್ನಲ್ಲ ಮೇಡಮ್, SIR ಬಗ್ಗೆ ಮಾತಾಡ್ಬೇಕು. ರೆಸಾರ್ಟ್ ಅಲ್ಲೇ ಮಾತಾಡ್ಬೇಕು. ಗೃಹ ಹೇಳಿ ಲಕ್ಷ್ಮಿಗೆ ಮೇಡಮ್, ಹೆಸರು ಕರೀರಿ, ಬೇಕು. ವಿಧಾನಸೌಧ ಮಾತಾಡಿ, ಹೆಸರು ಏನಕ್ಕೆ ಬಗ್ಗೆ ಇರೋದು? ಮಾತಾಡಿ. ವಿಧಾನಸೌಧ ಏನಕ್ಕೆ ಹೆಸರು ಇರೋದು? ಬಗ್ಗೆ ಮಾತಾಡಿ. ಕರೀರಿ, ವಿಧಾನಸೌಧಕ್ಕೆ ಒಂದ್ ನಿಮಿಷ, ವಿಧಾನಸೌಧದಲ್ಲಿ ಮೀಟಿಂಗ್ ಮಾಡಿ ಒಂದ್ ನಿಮಿಷ, ಮಾತಾಡಿ. ಗೃಹ ಲಕ್ಷ್ಮಿಗೆ ಹೆಸರು ಬೇಕು. ಏನು ಮತದಾರರ ಹೆಸರು ಪ್ರಕ್ರಿಯೆಗೆ ಇಲ್ಲ ಹೆಸರು ಬೇಡ. ಬಗ್ಗೆ ಎಲ್ಲಿ ರೆಸಾರ್ಟ್ ಅಲ್ಲಿ ರೆಸಾರ್ಟ್ ಅಲ್ಲಿ ಒಂದ್ ಮಾತಾಡೋದು. ನಿಮಿಷ, ಒಂದ್ ನಿಮಿಷ, ನೋಡಿ ರೆಸಾರ್ಟ್ ಅದಕ್ಕೆ ಉತ್ತರ ಕೊಟ್ಟು ಒಂದ್ ನಿಮಿಷ ಇವೆಲ್ಲ ಬೇಡ ನಂದನ್ ಅವ್ರೆ. ಇಲ್ಲ, ಇಲ್ಲ. ಈಗ ಅವ್ರು ಕೊಡಿ, ಸರಿ ಅದಕ್ಕೆ ಇಲ್ಲಪ್ಪ. ಕೊಡಿ. ನೀವು ಸರಿ ಇರೋರು ಯಾಕೆ 3-4 ದಿವಸ ರೆಸಾರ್ಟ್ ಅಲ್ಲಿ ನೋಡಿ. 30 ರೂಮ್ ಬುಕ್ ಮಾಡ್ಕೊಂಡು ಕೂತಿದ್ರಿ ನೀವು? ನೋಡಿ ಪಕ್ಷದ ಒಂದು ಬೆಂಗಳೂರಿಂದ ಇಲ್ಲೇ ಇದ್ರು ಬಿಡ್ದಿಗೆ ಹೋಗ್ಲಿಲ್ಲ ಅವ್ರು. SIR ಬಗ್ಗೆ ಮಾತಾಡಕ್ಕೆ ಬೆಂಗಳೂರಿಂದ 40 ಕಿಲೋಮೀಟರ್ ದೂರಕ್ಕೆ ಹೋಗ್ಬೇಕು. ನೋಡಿ ಮೇಡಮ್, ಪಕ್ಷದ ಮುಂದಿನ ದಿನಗಳೆಲ್ಲ ಕಾರ್ಯಕ್ರಮ ಹಾಗೂ ಒಂದು SIR ಬೇಡ, ಅವರೆಲ್ಲ ಮನೆ ಹಂಗಂದ್ರೆ ದಯವಿಟ್ಟು ಅಲ್ಲಲ್ಲ, ಹಂಗಂದ್ರೆ ನಿಮ್ KPCC ಇಂದಿರಾ ಭವನ ಕಟ್ಟೋರ್ಗೆ ಶಾಸಕರನ್ನ ಸಭೆ ಮಾಡೋದಕ್ಕೆ ಒಂದಿಷ್ಟಗ್ಲ ಜಾಗ ಇಲ್ವಾ ನಿಮ್ಗೆ ಬೆಂಗಳೂರಲ್ಲಿ? ನೋಡಿ ಕಾಂಗ್ರೆಸ್ ಅವ್ರು. ನೋಡಿ ನಾವು ಎಲ್ಲಾ BJP ಸಭೆನೂ ನಾವು ನಾವು ಪಕ್ಷದ ಇದೇ ಕಚೇರಿಯಲ್ಲೇ ಮಾಡ್ತೀವಿ. ಕಾಂಗ್ರೆಸ್ ಅವರು MLA ಮನೆಯಿಂದ ಅವರೇ ಬರ್ತಾ ಇದ್ರು. ಪ್ರತಿನಿಧಿ ರೂಪೇಶ್ ಒಂದ್ ನಿಮಿಷ ಇರಿ, ಒಂದೇ ನಿಮಿಷ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಒಂದು ಮತ ತಿರಸ್ಕೃತ ಅಂತ ಮಾಹಿತಿ ಸಿಗ್ತಾ ಇದೆ. ಸದ್ಯದ ಡೆವಲಪ್ಮೆಂಟ್ ಏನಾಗ್ತಾ ಇದೆ? ನಂಬರ್ ಏನೋ ಸರಿಯಾಗಿ ಬರಿದೇ ಇರೋದಕ್ಕೆ ಒಂದು ಮತ ತಿರಸ್ಕೃತ ಅಂತ ಹೇಳ್ತಾ ಇದ್ದಾರೆ. ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ರೂಪೇಶ್? ಎಷ್ಟು ಗಂಟೆಗೆ ರಿಸಲ್ಟ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು? ಸಿಂಧೂರ ಪರಿಷತ್ ಚುನಾವಣೆಯಲ್ಲಿ ಒಂದೊಂದು ಮತವೂ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಯಾಕಂತ ಹೇಳಿದ್ರೆ ಒಂದು ಮತಕ್ಕೆ 200, ಅಂದ್ರೆ ಈಗ 200 ವೋಟ್ ಶೇರ್ ಅಂತ ಸಿಗುತ್ತೆ, ಒಂದು ಮತಕ್ಕೆ 200 ಒಂದು ಅಂಕಿ ಸಿಗುತ್ತೆ. ಹೀಗಾಗಿ ಅದನ್ನ ಭಾಗಿಸಿಕೊಂಡು ಇಲ್ಲಿ ಲೆಕ್ಕಾಚಾರನ ಹಾಕಲಾಗುತ್ತೆ. ಹೀಗಾಗಿ ಒಂದೊಂದು ಮತವು ಕೂಡ ಸಾಕಷ್ಟು ದೊಡ್ಡ ಮಟ್ಟಕ್ಕೆ ಇಂಪ್ಯಾಕ್ಟ್ ಮಾಡುತ್ತೆ. ಆದ್ರೆ ಈಗ 222 ಮತದಲ್ಲಿ ಒಂದು ಮತ ಇನ್ವ್ಯಾಲಿಡ್ ಅನ್ನುವಂತ ಸುದ್ದಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಒಂದು ಮತ ಹೆಚ್ಚು ಕಡಿಮೆ ಆದ್ರೂ ಕೂಡ ಅಲ್ಲಿ ಸಮಸ್ಯೆ ಶುರು ಆಗುತ್ತೆ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಗೆಲ್ಲಲಿಕ್ಕೆ 29 ಮತಗಳು ಬೇಕು. ಅದೇ ರೀತಿಯಾಗಿ ಕೆಲವೊಂದಿಷ್ಟು ಜನಕ್ಕೆ 29 ಮತಗಳು ಹಾಕಲಾಗಿದೆ, ಕೆಲವೊಂದಿಷ್ಟು ಜನಕ್ಕೆ 30 ಮತಗಳು ಹಾಕಿದೆ. ಬಿಜೆಪಿ ಅವರೆಲ್ಲರೂ ಕೂಡ 30 ಮತ, ಯಾಕಂದ್ರೆ ಒಂದ್ ಕಡೆ GT ದೇವೇಗೌಡರು ಅಡ್ಡ ಮತದಾನ ಮಾಡುವಂತಹ ಶಂಕೆ ವ್ಯಕ್ತವಾಯಿತು. ಹಾಗಾಗಿ ಒಂದು ಚರ್ಚೆ ಶುರು ಆಯಿತು, ಅವರು ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಹೇಳಿ. ಆದ್ರೆ ಅವರು ಅದನ್ನು ಅಲ್ಲಗೆಳೆದಿದ್ದಾರೆ. ಆ ಸಂದರ್ಭದಲ್ಲಿ ಬಿಜೆಪಿ ಅವರು ಅಂದ್ಕೊಂಡು JDS ಅವರೇ ಗೆಲ್ಲೋದು ಕಷ್ಟ, ಹೀಗಾಗಿ ತಮ್ಮ ಅಭ್ಯರ್ಥಿಗೆ ಒಂದು 30 ಮತದಾನ ಮಾಡೋಣ ಅಂತ ಹೇಳಿ 30 ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇದೀಗ ಒಂದು ಮತ ತಿರಸ್ಕೃತ ಆಗಿದೆ ಅಂತ ಹೇಳಲಾಗ್ತಾ ಇತ್ತು. ಯಾಕಂದ್ರೆ ಕಾಂಗ್ರೆಸ್ ಅವರೆಲ್ಲರೂ ಕೂಡ ಕಾಂಗ್ರೆಸ್ ಅಲ್ಲಿ ಕೆಲವೊಂದು ಜನಕ್ಕೆ 30 ಜನ ಮತದಾನ ಮಾಡಿದ್ದಾರೆ, ಅದೇ ರೀತಿಯಾಗಿ 30 ಜನಕ್ಕೆ 29 ಮತದಾನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಎಲ್ಲಾದ್ರೂ ಒಂದ್ ಕಡೆ ಆ ಮತದಾನ ತಿರಸ್ಕೃತ ಆದ್ರೆ ಮತ್ತೆ ಸಮಸ್ಯೆ ಶುರು ಆಗುತ್ತೆ. ಹೀಗಾಗಿ ಅಲ್ಲಿಗ ಮತ್ತೆ 2ನೇ ಪ್ರಾಶಸ್ತ್ಯ ಮತಗಳನ್ನು ಕೌಂಟ್ ಮಾಡಬೇಕಾಗುತ್ತೆ. ಆದ್ರೆ 2ನೇ ಪ್ರಾಶಸ್ತ್ಯ ಮತದಲ್ಲಿ ಒಂದು ಕ್ಲಿಯರ್ ಕಟ್ ರಿಸಲ್ಟ್ ಗೊತ್ತಾಗಬಹುದು ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿ ಎಸ್ ಟಿ ಸೋಮಶೇಖರ್ ಅವರು, ಶಿವರಾಮ್ ಹೆಬ್ಬಾರ್ ಅವರು ಇಬ್ರು ಕೂಡ ಬಿಜೆಪಿ ವಜಾಗೊಂಡಿರುವಂತ ಕಾರಣ ಅವರು ಕಾಂಗ್ರೆಸ್ ಪರ ಮತವನ್ನ ಚಲಾಯಿಸಿರೋದ್ರಿಂದ ಕಾಂಗ್ರೆಸ್ಗೆ 5ನೇ ಅಭ್ಯರ್ಥಿ ಗೆಲುವಿಗೆ ಇದೆಲ್ಲವೂ ಕೂಡ ಫೇವರೇಬಲ್ ಅಂತ ಹೇಳಲಾಗ್ತಾ ಇತ್ತು. ಇದೀಗ ಎಲ್ಲಕಂದ್ರೆ ಮತ ಎಣಿಕೆಗೆ ಎಲ್ಲಾ ಪ್ರಕ್ರಿಯೆಗಳು ಶುರು ಮಾಡಿಕೊಂಡಿದ್ದು ಒಟ್ಟಾರೆಯಾಗಿ 25 ಮತಗಳ 8 ಬಂಡಲ್ ಅನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಉಳಿದ 22 ಮತಗಳು ಉಳಿದಿದೆ. 22 ಮತಗಳು ಸಪರೇಟ್ ಆಗಿ ಬಂಡಲ್ ಅನ್ನು ಮಾಡಿಕೊಳ್ಳಲಾಗಿದೆ. ಸದ್ಯಕ್ಕೆ ಈಗ ಸಿಂಧು ಅಸಿಂಧು ಮತಗಳ ಎಣಿಕೆ ಮುಗಿದಿದೆ. ಆ ಎಣಿಕೆಯಲ್ಲಿ 221 ಮತಗಳು ಸಿಂಧು ಆಗಿದ್ದಾರೆ, 1 ಮತ ಅಸಿಂಧು ಅಂತೇಳಿ ಗೊತ್ತಾಗಿದೆ. ಸೀಕ್ರೆಟ್ ಬ್ಯಾಲೆಟ್ ಆಗಿರೋದ್ರಿಂದ ಆ 1 ಮತ ಯಾರ್ದು ಅಂತ ಹೇಳಿ ಇನ್ನೂ ಕೂಡ ಗೊತ್ತಾಗಿಲ್ಲ. ಇದರ ಓವರ್ ಆಲ್ ಆಗಿ ಕನ್ಕ್ಲೂಡ್ ಮಾಡೋದಾದ್ರೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಮತ ಎಣಿಕೆ ಕಾರ್ಯವೂ ಕೂಡ ಮುಗಿದಿದೆ. ಇಲ್ಲಿ ಯಾವ ಮತ ಇಲ್ಲಿಗೆ ಅಸಿಂಧು ಆಯ್ತು, ಯಾವ ಪಕ್ಷದ ಮತ ಅಸಿಂಧು ಆಯ್ತು ಅನ್ನೋದು ಕೂಡ ಗೊತ್ತಾಗುತ್ತೆ. ಈ ಮೂಲಕವಾಗಿ ಕೊನೆಯದಾಗಿ ರಿಸಲ್ಟ್ ಅನೌನ್ಸ್ ಮಾಡುತ್ತೆ. ಒಟ್ಟಾರಾಗಿ ಇದೇ ಚಿತ್ರಣ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ 5, ಬಿಜೆಪಿ 2, JDS 0 ಅಂತ ಹೇಳಿ ಒಂದು ರಿಸಲ್ಟ್ ಬರಬಹುದು ಅನ್ನುವಂಥದ್ದು ಸದ್ಯದ ಎಕ್ಸ್ಪೆಕ್ಟೆಡ್ ವಿಚಾರ ಈಗ ಸಿಂಧೂರ. ಆಲ್ರೈಟ್ ರೂಪೇಶ್, ಡೀಟೇಲ್ಸ್ಗಾಗಿ